ನಮಸ್ಕಾರ ಬಂಧುಗಳೇ. ನಾವೀಗ ಬಂದಿರುವುದು ಗುಮ್ಮಟನಗರಿ ಬಿಜಾಪುರಕ್ಕೆ ಅಥವಾ ವಿಜಾಪುರಕ್ಕೆ ಅಥವಾ ಈಗ ಒಂದು ಗೆಜೆಟ್ದ ಅಧಿನಿಯಮದ ಪ್ರಕಾರ ಹೊಸದಾಗಿ ಹೆಸರು ಬಂದಿರುವುದು. ಅದು ಮೊದಲಿನಿಂದ ವಿಜಯಪುರ ಅಂಥೇಳಿ ಅದಕ್ಕೆ ಈ ಊರಿಗೆ ವಿಜಯಪುರ ಅಂಥೇಳಿ ಕರಿತಾಯಿದ್ರು. ಅದು ಮಧ್ಯದಲ್ಲೇ ಗ್ರಾಮವಾಗಿ ಕರೆಯುತ್ತಿರುವುದು ನಮ್ಮ ಉತ್ತರ ಕರ್ನಾಟಕದ ಜನರ ಒಂದು ಭಾಷೆ. ವಿಜಯಪುರ ಅಥವಾ ಬಿಜಾಪುರ ಅಂಥೇಳಿ ಅಥವಾ ವಿಜಾಪುರ ಅಂಥೇಳಿ ಕರಿತಾಯಿದ್ರು. ಈಗ ಮಾತ್ರ ಅದನ್ನು ಪಕ್ಕಾ ಅಧಿನಿಯಮದ ಪ್ರಕಾರ ವಿಜಯಪುರ ಎಲ್ಲಿ ನೋಡಿದಲ್ಲಿ ವಿಜಯಪುರ ಅಂತಕ್ಕಂಥ ಅಂಗಡಿ ಮುಕ್ಕಟ್ಟುಗಳಿಗೆ ಕಾಣುವ ಬೋರ್ಡ್ ಹಾಕಿದಾರಲ್ಲ, ಅದು ಬಸ್ ಸ್ಟ್ಯಾಂಡ್, ನಮ್ಮ ಕರ್ನಾಟಕ ರಾಜ್ಯದ KSRTC ಬಸ್ ಸ್ಟ್ಯಾಂಡಕ್ಕೂ ಕೂಡ ವಿಜಯಪುರ ಅಂತಕ್ಕಂಥ ಹೆಸರನ್ನು ಈಗ ಅತಿ ಒಂದು ಕೆಲವು ವರ್ಷಗಳಿಂದ ಪ್ರೀತಿಯಿಂದ ವಿಜಯಪುರ ಅಂಥೇಳಿ ಕರಿತಾ ಇರುವುದು. ಅದು ಒಂದು ಅತಿ ಸೂಕ್ತವಾದ ಹೆಸರು ಎಂದು ನಾವು ವಿಜಯಪುರಕ್ಕೆ ಈಗ ಬಂದಿದ್ದೇವೆ. ಕಾರಣ ಏನಪ್ಪ ಅಂದರೆ ಇದು ಬಹಳ ವಿಶಿಷ್ಟವಾದಂಥ, ಜಗತ್ತಿನಲ್ಲೇ ಒಂದು ವಿಶೇಷ ಸ್ಥಾನ ಪಡೆದಿರತಕ್ಕಂಥ ಇತಿಹಾಸ ಒಂದು ಸ್ಥಳ, ಹಿಸ್ಟಾರಿಕಲ್ ಪ್ಲೇಸ್ ಅಂತೀವಲ್ಲ. ಎಲ್ಲರೂ ಇಲ್ಲಿ ದಿನನಿತ್ಯ ಈ ಪ್ರವಾಸಕ್ಕೆಂದು ಬರುತ್ತಾರೆ. ಕಾರಣ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಬಹಳಷ್ಟು ಇವೆ. ಹಾಗೆ ಇಲ್ಲಿ ಮಹಾರಾಜರು ಆಗ ಇಲ್ಲಿ ಆ ಒಂದು ನೆನಪಿಗೋಸ್ಕರ ಅಥವಾ ನೆನಪಿನ ದ್ಯೋತಕವಾಗಿ ಮಹಾರಾಜರ ಅಂದರೆ ಆದಿಲ್ ಶಾಹಿ ಮಣಿತನದ 15ನೇ ಶತಮಾನದಲ್ಲಿ ಅವರು ರಾಜ್ಯಾಡಳಿತವನ್ನು ಭಾರಿ ವೈಖರಿಯಿಂದ ಸುಂದರವಾಗಿ, ಶಕ್ತಿಯುತವಾಗಿ, ಭರ್ಜರಿಯಾಗಿ ರಾಜ್ಯಾಡಳಿತವನ್ನು ನಡೆಸುತ್ತಿದ್ದರು ಎಂದು ಈ ಒಂದು ಆ ಪ್ರೇಕ್ಷಣೀಯ ಸ್ಥಳಗಳ ಕೆತ್ತನೆಯ ಮತ್ತು ಆ ಕಟ್ಟಡಗಳ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ನಾವು ಈಗ ಬಂದಿರುವುದು ಮೊಟ್ಟ ಮೊದಲು ಇಲ್ಲಿ ಅಂದರೆ ಬಿಜಾಪುರ ಒಂದು ಜಿಲ್ಲೆಯ ಬಿಜಾಪುರ ದೊಡ್ಡ ಒಂದು ಮಹಾನಗರದಲ್ಲಿ ಇರತಕ್ಕಂಥ ಶಿವಾಜಿ ಮಹಾರಾಜರ ಒಂದು ಸ್ಟ್ಯಾಚ್ಯೂ, ಶಿವಾಜಿ ಮಹಾರಾಜರ ಸರ್ಕಲ್ ಅಂತೀವಲ್ಲ, ಶಿವಾಜಿ ಮಹಾರಾಜರ ಸರ್ಕಲ್ದ ಶಿವಾಜಿ ಮಹಾರಾಜರ ಪಕ್ಕದಲ್ಲಿಯೇ ಇರುವ ಮಲಿಕ್ ಮೈದಾನ್ ತೋಪ್, ಅದು 15ನೇ ಶತಮಾನದಲ್ಲಿ ನಿರ್ಮಿತವಾಗಿತ್ತು ಎಂದು ಕಂಡುಬರುತ್ತದೆ. ಆಗ ಆದಿಲ್ ಶಾಹಿ ಮಣಿತನದ ಈ ಒಂದು ಮಲಿಕ್ ಮೈದಾನ್ ತೋಪ್ ಇದು ಬಹಳ ವಿಶಾಲವಾದ ಸ್ಥಳವನ್ನು ಹೊಂದಿದೆ. ಇಲ್ಲಿ ಕಟ್ಟೆಗಳು ಸುಂದರವಾದ ಕಲ್ಲುಗಳಿಂದ ನಿರ್ಮಿತವಾಗಿವೆ. ಇಲ್ಲಿ ದಿನನಿತ್ಯ ಪ್ರವಾಸಿಗರು, ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಇಲ್ಲಿ ಕಾಣಸಿಗುತ್ತಾರೆ. ನೋಡಿ, ದಿನನಿತ್ಯ ಇಲ್ಲಿ ಬಂದು ಪ್ರವಾಸಿಗರು ದೂರದ ಊರಿಂದ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ದಿನನಿತ್ಯ ಪ್ರವಾಸಿಗರು ಬರುತ್ತಾರೆ. ಬಂದು ಈ ಪ್ರೇಕ್ಷಣೀಯ ಸ್ಥಳಗಳನ್ನು ಇಲ್ಲಿ 10 ಪ್ರೇಕ್ಷಣೀಯ ಸ್ಥಳಗಳು. ಈಗ ನಾವು ಮಲಿಕ್ ಮೈದಾನ್ ತೋಪ್ ಇರುವ ಸ್ಥಳಕ್ಕೆ ಮಾತ್ರ ಬಂದಿದ್ದೇವೆ. ಇನ್ನೂ ಹಲವಾರು ಸ್ಥಳಗಳು ಇವೆ. ಅಂದರೆ ತಾಜ್ ಬಾಡಿ ಅಂತೀವಲ್ಲ, ತಾಜ್ ಬಾಡಿ, ಮುಂದೆ ಗೋಲ್ಡ್ ಗುಮ್ಮಟ್, ಜಗತ್ತಿನಲ್ಲಿಯೇ ವಿಶಿಷ್ಟವಾದ ಸ್ಥಾನ ಪಡೆದಂಥ ಒಂದು ಆ ಗೋಲ್ಡ್ ಗುಮ್ಮಟ್, ಮತ್ತು ಬಾರಾ ಕಮಾನ್, ಮತ್ತು ಲಲಿತ್ ಮಹಲ್, ಮತ್ತು ಸಂಗೀತ್ ಮಹಲ್, ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಇವೆ. ಇಬ್ರಾಹಿಂ ರೋಜಾ ಅಂತಕ್ಕಂಥ ಒಂದು ಸ್ಥಳ, ಮತ್ತು ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹೇಗೆಂದರೆ ಈಗ ನಾವು ಬಂದಿರುವುದು ಮಲಿಕ್ ಮೈದಾನ್ ತೋಫ್ ಬಿಜಾಪುರದ ಮಧ್ಯದಲ್ಲೇ ಇದೆ ಅನ್ನುವಷ್ಟು ಈ ಶಿವಾಜಿ ಮಹಾರಾಜ್ ಸರ್ಕಲ್ದ ಹತ್ತಿರವಿರುವ ಮಲಿಕ್ ಮೈದಾನ್ ತೋಪ್
ನೋಡಲಿಕ್ಕೆ ನಾವು ಬಂದಿರ್ತೇವೆ. ಈಗ ಆ ತೋಪನ್ನು ಮಲಿಕ್ ಮೈದಾನ್ ತೋಪದ ಒಂದು ಮೇಲೆ ಕಾಣ್ತಾ ಇರುವುದು ಈ ಮಲಿಕ್ ಮೈದಾನ್ ತೋಪ್ ಬಹಳ ವಿಶಿಷ್ಟವಾದ ಒಂದು ತೋಪ್ ಇದಾಗಿದೆ. ಹೇಗೆಂದರೆ ಈ ತೋಪು ಇದು ಸನ್ 1549ರಲ್ಲಿ ಅಹಮ್ಮದ್ ನಗರದ ನಿಜಾಮ್ ಶಾಹಿಗಳು ಮಾಡಿದ್ದಾರೆ. ಇದರ ಉದ್ದಳತೆ 14 ಫೂಟ್ ಇದ್ದು ಎತ್ತರಕ್ಕೆ ಸುಮಾರು 5 ಫೂಟ್ ಇದೆ ಮತ್ತು ಇದು 55 ಟನ್ಗಳಷ್ಟು ಭಾರವಾಗಿದ್ದು ಇದು ತಾಮ್ರ, ಕಂಚು, ಹಿತ್ತಾಳಿ, ಕಬ್ಬಿಣ, ಉಕ್ಕು ಇನ್ನೂ ಅನೇಕ ಒಂದು ಧಾತುಗಳಿಂದ ಮಿಶ್ರಣದಿಂದ ಕೂಡಿರ್ತಕ್ಕಂಥ ಈ ಒಂದು ಮೆಟಲ್, ಗಟ್ಟಿಯಾದ ಮೆಟಲ್ ಅಂತೀವಲ್ಲ ನಾವು, ಆದರೂ ಇಂಥ ಒಂದು ಗಟ್ಟಿಯಾದ ಮೆಟಲ್ನಿಂದ ಹಿತ್ತಾಳಿ, ಕಬ್ಬಿಣ ಮತ್ತು ತಾಮ್ರ ಮತ್ತು ಉಕ್ಕು ಇಂಥವುಗಳಿಂದ ಕೂಡಿದ ಮಿಶ್ರಣದಿಂದ ಕೂಡಿದ ಈ ಒಂದು ಶಕ್ತಿಯುತವಾದ ಈ ತೋಫನ್ನು ನೋಡಿದರೆ ನಮಗೆ ಇಂಥ ಒಂದು ರಾಜರು ಈ ತೋಫನ್ನು ನಿರ್ಮಿಸಿದ್ದಾರಲ್ಲಪ್ಪ, ಎಷ್ಟೊಂದು ಗಟ್ಟಿಮುಟ್ಟಾಗಿದೆ ಇದನ್ನು ನೋಡಿದರೆ ಮುಟ್ಟಬೇಕೆನ್ನುವ ಆಸಕ್ತಿ ಬರುತ್ತದೆ. ಹಾಗೆ ಈ ಕಾಣಸಿಗ್ತಾ ಇರುವುದು ಪ್ರವಾಸಿಗರಲ್ಲಿ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಇಲ್ಲಿ ತಮ್ಮ ಒಂದು ಪ್ರವಾಸದ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಹಾಗೆ ನಮಗೆ ಈ ಗಟ್ಟಿಮುಟ್ಟಾದ ಒಂದು ದೊಡ್ಡದಾದ ಬೃಹತ್ ಆಕಾರದ ತೋಪು ನೋಡಿದಾಗ ಆಗಿನ ಜನರು, ಆಗಿನ ಒಂದು ರಾಜ್ಯ ಮನೆತನಗಳು ಇಂಥ ತೋಪುಗಳಿಂದ ಯುದ್ಧಗಳನ್ನು ಗೆಲ್ಲುತ್ತಿದ್ದರ, ಇಂಥ ತೋಪುಗಳನ್ನು ತಮ್ಮ ರಕ್ಷಣೆಗಾಗಿ ಸ್ಥಾಪಿಸಿಕೊಂಡಿದ್ದರ, ಎಷ್ಟೊಂದು ಅದ್ಭುತವಾಗಿವೆ ಅಂತಕ್ಕಂಥ ವಿಚಾರ ನಮಗೆ ಅನಿಸುತ್ತದೆ. ಬಂಧುಗಳೇ, ಈ ಅದ್ಭುತವಾದ ಮಲಿಕ್ ಮೈದಾನ್ ತೋಪು ನಾವು ಒಂದೆರಡು ಸುತ್ತು ಹೊಡೆದು ನೋಡಿದಾಗ ಅದು ಮುಟ್ಟಬೇಕೆನ್ನುವಷ್ಟು ಸಮೀಪವಿದ್ದರೂ ಕೂಡ ಅದು ನಮಗೆ ಆ ಒಂದು ಗ್ರಿಲ್ಗಳನ್ನು ಜೋಡಿಸಿ ಯಾರೂ ಅದು ನಾಶವಾಗಬಾರದು, ಮುಟ್ಟಿ ಏನಾದರೂ ಅದಕ್ಕೆ ಧಕ್ಕೆ ಆಗಬಾರ್ದು ಅಂತಕ್ಕಂಥ ವಿಚಾರದಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅದನ್ನು ತುಂಬ ಸುಂದರವಾಗಿ ರಕ್ಷಣೆ ಮೂಲಕ ಗ್ರಿಲ್ಗಳನ್ನು ಜೋಡಿಸಿ ಯಾರೂ ಮುಟ್ಟಬಾರದೆಂಬ ಒಂದು ವಿಚಾರವನ್ನು ಇಟ್ಟುಕೊಂಡು ಹಾಗೆ ಗ್ರಿಲ್ಗಳನ್ನು ಜೋಡಿಸಿದ್ದಾರೆ ಅನ್ನಬಹುದು. ಈಗ ನಾವು ಆ ಮಲಿಕ್ ಮೈದಾನ್ ತೋಪನ್ನು ನೋಡಿ ಕೆಳಗೆ ಇಳಿದು ಬಂದೆವು. ನೋಡಿದಾಗ ಮುಂದೆ ಸುಂದರವಾದ ಮೈದಾನ, ಆ ಮೈದಾನದಲ್ಲಿ ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ ಮತ್ತು ಈ ಒಂದು ಮಲಿಕ್ ಮೈದಾನ್ ತೋಪನ್ನು ನೋಡಿ ಹಾಗೆ ಮತ್ತೆ ಹೋಗುತ್ತಾರೆ ಅನ್ನೋ ವಿಚಾರ ನಮಗೆ ಆಗಾಗ ಮನಸ್ಸಿನಲ್ಲಿ ಅನ್ನಿಸುತ್ತಿತ್ತು. ಈಗ ಆ ಮಲಿಕ್ ಮೈದಾನ್ ತೋಪದ ಒಂದು ಮೈದಾನದಲ್ಲಿ ನಾವು ಬಂದಿರ್ತೇವೆ. ಮೈದಾನ ಸುಂದರವಾದ ತಾಣ, ಅದು ಅಷ್ಟೊಂದು ಗಿಡ ಮರಗಳು ಮತ್ತು ಪುಷ್ಪಗಳಿಂದ ಕೂಡಿರ್ತಕ್ಕಂಥ ಒಂದು ತಾಣವಾಗಿದೆ. ಎಷ್ಟೊಂದು ಇಲ್ಲಿ ಸುಂದರವಾಗಿ ಗಾರ್ಡನ್ ನಿರ್ಮಿಸಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯವರು, ಅಥವಾ ಆ ಬಿಜಾಪುರದ ನಗರ ಪಾಲಿಕೆಯವರು ಇದನ್ನು ಸಾಕಷ್ಟು ಮುತುವರ್ಜಿ ವಹಿಸಿ ಕಾಳಜಿಯಿಂದ ಆ ಒಂದು ಗಾರ್ಡನ್ದಲ್ಲಿರುವ ಗಿಡ ಮರಗಳಿಗೆ ನೀರು ಪೂರೈಸುವ ಕಾರ್ಯ ಮತ್ತು ಎಲ್ಲೆಡೆ ನಡೆದಾಡುವ ಒಂದು ಮೈದಾನದಲ್ಲಿ ಹಚ್ಚು ಹಸಿರಾಗಿ ಹುಲ್ಲು ನೆಟ್ಟು ಸುಂದರವಾಗಿ ಅಲ್ಲಿ ಕುಳಿತುಕೊಂಡು ಒಂದು ಹಿಂದಿನ ಇತಿಹಾಸವನ್ನು ನಾವು ನೆನೆಸಿಕೊಳ್ಳುವ ಒಂದು ಸುಂದರ ವಿಚಾರಗಳು ನಮಗೆ ಬರುತ್ತವೆ. ಹೀಗೆ ನಾವು ಕೂಡಲಾರದೆ ಇನ್ನೂ ನೋಡಬೇಕು ಈ ಮಲಿಕ್ ಮೈದಾನ್ ತೋಪದ ಒಂದು ಸುತ್ತಮುತ್ತಲಿರುವ ಕೋಟೆಯನ್ನು ನೋಡಬೇಕು ಅನ್ನಿಸುತ್ತಿತ್ತು. ಮತ್ತು ಕೆಲವೊಂದು ಸಾಕಷ್ಟು ಇಲ್ಲಿ ಪ್ರವಾಸಿಗರು ಹೋಗುವುದನ್ನು ನಾವು ನೋಡಿ ಆನಂದಿಸುತ್ತಿದ್ದೆವು.
ದಿನನಿತ್ಯ ಸಾವಿರಾರು ಪ್ರವಾಸಿಗರು ದೂರದ ಊರಿಂದ, ದೂರದ ದೇಶದಿಂದ, ದೂರದ ರಾಜ್ಯದಿಂದ ಮತ್ತು ಸರ್ವಶ್ರೇಷ್ಠರಾದ ವಿದ್ಯಾರ್ಥಿನಿಯರು ಕೂಡ ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಅವರು ಬರುತ್ತಿದ್ದರು. ಹಾಗೆ ಇದನ್ನೆಲ್ಲ ನೋಡಿ ನಮಗೆ ಈ ಮಲಿಕ್ ಮೈದಾನ್ ತೋಪದ ಬಂದು ನೀವು ಕೂಡ ಇಲ್ಲಿ ಬಂದು ಪ್ರವಾಸವನ್ನು ಮಾಡಿದಾಗ ಅತಿ ಮಧ್ಯದಲ್ಲಿ ಬಿಜಾಪುರದ ಒಂದು ನಗರದ ಮಧ್ಯದಲ್ಲೇ ಕಾಣಸಿಗುತ್ತದೆ ಈ ಒಂದು ಮಲಿಕ್ ಮೈದಾನ್ ತೋಫ್. ನೀವು ಕೂಡ ನೋಡಿ ಆನಂದಿಸಿರಿ ಅಂತ ಹೇಳಿ ನಾವು